ಲೇಡೀಸ್ ಅಂಡ್ ಜೆಂಟಲ್ಮನ್, ಕುಡುಕರೆ ನಮ್ಮನೆ ದೇವ್ರು ಅನ್ನುವಂತಹ ವಾತಾವರಣ ಈ ಬಜೆಟ್ ನ ನಂತರ ಉಂಟಾಗಬಹುದು. ಹಳೆದು ತೂಗಿ ಪೈಸಾ ಲೆಕ್ಕ ಹಾಕಿರುವಂತಹ ಸಿದ್ದರಾಮಯ್ಯ ಮದ್ಯ ಪ್ರೇಮಿಗಳ ಮಹತ್ವವನ್ನ ಸಾರಿ ಹೇಳಿದ್ದಾರೆ. 60 ವರ್ಷದ ಹಳೇ ಅಬಕಾರಿ ನೀತಿಗೆ ಸರ್ಜರಿಯನ್ನ ಮಾಡಿದ್ದಾರೆ. ಎಷ್ಟು ಎಣ್ಣೆನ ಕುಡಿತೀರೋ ಅಷ್ಟೇ ಟ್ಯಾಕ್ಸ್ ನ ಕಟ್ಟಿ ಅಂತ ಹೇಳುತ್ತೆ. ದೇಶವನ್ನ ಕಟ್ಟೋದ್ರಲ್ಲಿ ಕುಡುಕರ ಪಾತ್ರ ನಿರ್ಣಾಯಕ ಅನ್ನುವಂತಹ ಮೆಸೇಜ್ ಅನ್ನ ನೀಡಿದ್ದಾರೆ. ಹಾಗಾದ್ರೆ ಈ ಬಜೆಟ್ ನಲ್ಲಿ ಎಣ್ಣೆ ನೀತಿಯಿಂದ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಲಾಗಿದೆ, ಏನೇನನ್ನ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ ಅನ್ನುವಂತಹದನ್ನ ಇವತ್ತಿನ ಸ್ಪೆಷಲ್ ರಿಪೋರ್ಟ್ ನಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸಿದ್ದರಾಮಯ್ಯ ಅವರು 2026-27 ಬಜೆಟ್ ನಲ್ಲಿ 60 ವರ್ಷ ಹಳೆಯ ಅಬಕಾರಿ ಕಾಯ್ದೆಗೆ ಮೇಜರ್ ಸರ್ಜರಿಯನ್ನ ಮಾಡಿದ್ದಾರೆ. ಏಪ್ರಿಲ್ 2026ರಿಂದ ಮದ್ಯದ ಅಂಶ ಆಧಾರಿತ ತೆರಿಗೆ ಪದ್ಧತಿ ಜಾರಿ ಮಾಡಲಿದ್ದಾರೆ. ತೆರಿಗೆ ಸೋರಿಕೆ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಬ್ಲಾಕ್ ಚೈನ್ ಜಿಯೋ ಫೈನಾನ್ಸ್ಡ್ ಲಾಕರ್ ನಂತಹ ಹೈಟೆಕ್ ಪ್ಲಾನ್ ಅನ್ನ ರೂಪಿಸಿದ್ದಾರೆ. 2026-27 ಈ ಸಾಲಿನಲ್ಲಿ 45,000 ಕೋಟಿ ರೂಪಾಯಿ ಗುರಿ ಮತ್ತೆ ಹಾಗೆ ತೆರಿಗೆ ಸುಧಾರಣೆಯ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಕಳೆದ ಸಾಲಿನಲ್ಲಿ ಅಬಕಾರಿ ಇಲಾಖೆಯಿಂದ 36,492 ಕೋಟಿ ರೂಪಾಯಿ ಟ್ಯಾಕ್ಸ್ ಸಂಗ್ರಹ ಆಗಿತ್ತು. ಮುಂಬರುವ 2026-27 ಸಾಲಿಗೆ ಅದು 45,000 ಕೋಟಿ ರೂಪಾಯಿಗಳ ಬೃಹತ್ ಸಂಗ್ರಹಣಾ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇನ್ನು ಈ ಗುರಿಯನ್ನ ತಲುಪುವಂತಹ ನಿಟ್ಟಿನಲ್ಲಿ ಸರ್ಕಾರವು ಮದ್ಯದ ಮೇಲಿನ ತೆರಿಗೆ ಪದ್ಧತಿಯನ್ನೇ ಬದಲಾಯಿಸಿದೆ. ವೀಕ್ಷಕರೇ, ಏಪ್ರಿಲ್ 2026ರಿಂದ AIB ತೆರಿಗೆ ಪದ್ಧತಿ ಜಾರಿಯಾಗೋದು ಕನ್ಫರ್ಮ್ ಆಗಿದೆ. ಇದುವರೆಗೂ ಮದ್ಯದ ಮಾರಾಟ ಬೆಲೆಯ ಮೇಲೆ ತೆರಿಗೆಯನ್ನ ವಿಧಿಸಲಾಗ್ತಾ ಇತ್ತು. ಆದ್ರೆ ಏಪ್ರಿಲ್ 2026ರಿಂದ ಜಾಗತಿಕ ಮಟ್ಟದ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಅನ್ಸ್ಕೊಂಡಿರುವಂತಹ ಮದ್ಯದ ಅಂಶ ಆಧಾರಿತ ತೆರಿಗೆ ಅಂತ ಅಂದ್ರೆ ಆಲ್ಕೋಹಾಲ್ ಇನ್ ಬೆವರೇಜ್ AIB ಪದ್ಧತಿಯನ್ನ ಜಾರಿಗೆ ತರೋದಕ್ಕೆ ಯೋಚಿಸಿದ್ದಾರೆ. ಅಂತ ಅಂದ್ರೆ ಪಾನೀಯದಲ್ಲಿ ಇರುವಂತಹ ಆಲ್ಕೋಹಾಲ್ ಪ್ರಮಾಣಕ್ಕೆ ಅನುಗುಣವಾಗಿ ತೆರಿಗೆಯನ್ನ ಇಲ್ಲಿ ವಿಧಿಸಲಾಗುತ್ತೆ. ಇದರಿಂದ ಮದ್ಯದ ಬೆಲೆಗಳಲ್ಲಿ ತೀವ್ರ ವ್ಯತ್ಯಾಸವಾಗದಂತೆ ಸಮತೋಲನವನ್ನ ಕಾಯ್ದುಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಧ್ಯ ಆಗುತ್ತೆ ಅನ್ನುವಂತಹ ಆಲೋಚನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರದ್ದು. ಬೆಲೆ ನಿರ್ಧಾರದ ಸ್ವಾತಂತ್ರ್ಯವನ್ನ ಲಿಕ್ಕರ್ ಉತ್ಪಾದಕರಿಗೆ ಮುಕ್ತವಾಗಿ ನೀಡಲಾಗಿದೆ. ಸ್ಲ್ಯಾಬ್ಗಳ ಕಡಿತವನ್ನ ಕೂಡ ಇಲ್ಲಿ ಮಾಡಲಾಗಿದೆ. ಈ ನಿಯಮದಿಂದ ಸರ್ಕಾರವು ಮದ್ಯದ ಬೆಲೆ ನಿರ್ಧಾರದ ಪ್ರಕ್ರಿಯೆಯಿಂದ ಹಿಂದೆ ಸರಿದಂತಾಗಿದೆ. ಮಾರುಕಟ್ಟೆಯ ಆಧಾರದ ಮೇಲೆ ಬೆಲೆಯನ್ನ ನಿಗದಿ ಮಾಡುವಂತಹ ಅಧಿಕಾರಿಯನ್ನ ಸಂಪೂರ್ಣವಾಗಿ ಮದ್ಯ ಉತ್ಪಾದಕರಿಗೆ ನೀಡಿದೆ. ಅದಲ್ಲದೆ ಈಗಿರುವಂತಹ 16 ತೆರಿಗೆ ಸ್ಲ್ಯಾಬ್ಗಳನ್ನ ಕೇವಲ 8 ಸ್ಲ್ಯಾಬ್ಗಳಿಗೆ ಇಳಿಕೆ ಮಾಡೋದ್ರ ಮೂಲಕ ವ್ಯವಸ್ಥೆಯನ್ನ ಮತ್ತಷ್ಟು ಇಲ್ಲಿ ಸುಲಭಗೊಳಿಸಲಾಗಿದೆ. ತಂತ್ರಜ್ಞಾನದ ಬಳಕೆ ಮಾಡಿ ಹೆಚ್ಚಿನ ಟ್ಯಾಕ್ಸ್ ನ ವಸೂಲಿ ಮಾಡೋದಕ್ಕೆ ಸಿದ್ದರಾಮಯ್ಯ ಈಗಾಗಲೇ ರೆಡಿಯಾಗಿದ್ದಾರೆ. ಬ್ಲಾಕ್ ಚೈನ್ ಮತ್ತು ಜಿಯೋ ಫೈನಾನ್ಸ್ಡ್ ಲಾಕ್ ತೆರಿಗೆ ಪದ್ಧತಿಯಿಂದ ಸೋರಿಕೆಯನ್ನ ತಡೆಗಟ್ಟೋದಕ್ಕೆ ಹೈಟೆಕ್ ಮೊರೆ ಹೋಗಿದ್ದಾರೆ. ಇನ್ಮುಂದೆ ಬ್ಲಾಕ್ ಚೈನ್ ಡಿಜಿಟಲ್ ಟ್ರ್ಯಾಕಿಂಗ್ ವ್ಯವಸ್ಥೆಯ ಮೂಲಕ ಲಿಕ್ಕರ್ ಟ್ರಾನ್ಸ್ಪೋರ್ಟ್ ಮೇಲೆ ನಿಗಾವನ್ನ ಇಡಲಾಗುತ್ತೆ. ಮದ್ಯ ರವಾನೆಯ ವೇಳೆ ಹಳೆ ಕಾಲದ ಎಸ್ಕಾರ್ಟ್ಸ್ ವ್ಯವಸ್ಥೆಯ ಬದಲಾಗಿ ಜಿಯೋ ಫೈನಾನ್ಸ್ಡ್ ಈ ಲಾಕ್ ವ್ಯವಸ್ಥೆಯನ್ನ ಅಳವಡಿಕೆ ಮಾಡಲಾಗುತ್ತೆ. ಇದರಿಂದ ಮದ್ಯದ ಅಕ್ರಮ ಸಾಗಾಟಕ್ಕೆ ಬ್ರೇಕ್ ಬೀಳುತ್ತೆ. ಈ ಮೂಲಕ ಟ್ಯಾಕ್ಸ್ ಸೋರಿಕೆ ಆಗದಂತೆ ಮಾಸ್ಟರ್ ಪ್ಲಾನ್ ಅನ್ನ ಕೂಡ ಇಲ್ಲಿ ರೂಪಿಸಲಾಗಿದೆ. ಇನ್ನು ಬಿಸಿನೆಸ್ ಮ್ಯಾನ್ಗಳಿಗೆ ಸಿಹಿ ಸುದ್ದಿಯನ್ನ ಕೂಡ ಈ ಬಜೆಟ್ ನೀಡಿದೆ. ಮದ್ಯದ ಲೈಸೆನ್ಸ್ಗಳ ಮಾನ್ಯತೆಯನ್ನ 1 ವರ್ಷದಿಂದ 5 ವರ್ಷಗಳಿಗೆ ಏರಿಕೆ ಮಾಡಲಾಗಿದೆ. ಆನ್ಲೈನ್ ಅನುಮೋದನೆ ಮಾಡೋದ್ರ ಬಗ್ಗೆ ಕೂಡ ಇಲ್ಲಿ ಕ್ರಮವನ್ನ ವಹಿಸಲಾಗಿದೆ. ಅನುಮೋದನೆ ಪ್ರಕ್ರಿಯೆಯನ್ನ 16 ಹಂತಗಳಿಂದ 7 ಹಂತಗಳಿಗೆ ಇಲ್ಲಿ ಇಳಿಕೆ ಮಾಡಲಾಗಿದೆ. ಡಿಸ್ಟಿಲರಿಗಳು ಮತ್ತೆ ಹಾಗೆ ಬ್ರೂವರಿಗಳಿಗೆ ದಿನದ 24 ಗಂಟೆಯೂ ಕಾರ್ಯಾಚರಣೆ ಮಾಡೋದಕ್ಕೆ ಇಲ್ಲಿ ಅವಕಾಶ ಸಹ ನೀಡಲಾಗಿದೆ.
ಭ್ರಷ್ಟಾಚಾರವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಅಬಕಾರಿ ಅಧೀಕ್ಷಕರ ವರ್ಗಾವಣೆಯನ್ನ ಡಿಜಿಟಲ್ ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ಕೂಡ ಮಾಡಲಾಗುತ್ತೆ. ಹಾಗೆ ರಾಜ್ಯದಲ್ಲಿ ವೈನ್ ಪ್ರವಾಸೋದ್ಯಮ ಮಾದರಿಯಲ್ಲಿಯೇ ಡಿಸ್ಟಿಲರಿಗಳು ಹಾಗೆ ಬ್ರೂವರಿಗಳಲ್ಲಿಯೂ ಕೂಡ ಪ್ರವಾಸಿಗರಿಗೆ ಮದ್ಯವನ್ನ ಸವಿಯೋದಕ್ಕೆ ಅಂದ್ರೆ ಟೆಸ್ಟಿಂಗ್ ಅನ್ನ ಮಾಡೋದಕ್ಕೆ ಹಾಗೆ ಅಲ್ಲಿ ತಯಾರಾದಂತಹ ಉತ್ಪನ್ನಗಳನ್ನ ನೇರವಾಗಿ ಖರೀದಿ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗಿದೆ. ಇದು ಪ್ರವಾಸೋದ್ಯಮ ವಲಯಕ್ಕೆ ಹೊಸ ಚೈತನ್ಯವನ್ನ ನೀಡಲಾಗಿದೆ ಅಂತ ಕೂಡ ನಂಬಲಾಗಿದೆ. ಒಟ್ನಲ್ಲಿ ಸಿದ್ದರಾಮಯ್ಯ ಅವರ ಈ ಮಹತ್ವದ ಸುಧಾರಣೆಗಳು ಅಬಕಾರಿ ವಲಯದಲ್ಲಿ ಪಾರದರ್ಶಕತೆ ತರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚಿನ ಆದಾಯ ತಂದುಕೊಡುವಂತಹ ನಿರೀಕ್ಷೆಯೂ ಇದೆ. ಇದ್ರ ಮೂಲಕ ಜನರು ಹೆಚ್ಚೆಚ್ಚು ಕುಡಿಯುವಂತಹ ದಾರಿಗಳನ್ನ ಕಂಡುಕೊಳ್ಳಲಾಗಿದೆ. ಹುಡುಗರು ಈ ದೇಶದ ಭವಿಷ್ಯಕ್ಕೆ ಕೊಡುವಂತಹ ಕೊಡುಗೆಯ ಸುತ್ತ ಇಷ್ಟೆಲ್ಲ ನೀತಿ ನಿಯಮಗಳಲ್ಲಿ ಮಾರ್ಪಾಡು ಮಾಡಲಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.